ಇನ್ನು ಕಾಲು ನಾವಿಂದು ಕೇಳಿದ್ರಿ, ಬೆಳಗ್ಗೆಯಿಂದ ಸಂಜೆವರೆಗೂ 8 ಅವರ್ಸ್ ಸ್ಟ್ಯಾಂಡಿಂಗಲ್ಲೇ ಇರ್ತೀರಿ, ಮಲ್ಕೊಳ್ಳಿ. ಸ್ಟ್ಯಾಂಡಿಂಗಲ್ಲೇ ಇರ್ತೀರಿ, ರಕ್ತ ಮೇಲಿಂದ ಕೆಳಮುಖವಾಗಿ ಸರಾಗವಾಗಿ ಹರಿದು ಬಂದ್ಬಿಡುತ್ತೆ. ಈ ಕೆಳಗಿಂದ ಮೇಲೆ ಹೋಗ್ಲಿಕ್ಕೆ ನಮ್ಮ ಹಾರ್ಟ್ ಹೆಚ್ಚಿನ ರೀತಿ ಪಂಪ್ ಮಾಡಬೇಕು. ಅರ್ಥ ಆಯ್ತಿದ್ಯಾ? ಸೊ ಇವಾಗ ನೀವು ಬೆಳಿಗ್ಗೆ ಬರುವಾಗ ಲಘುವಾಗಿರ್ತಾವೆ ನಿಮ್ಮ ಕಾಲುಗಳು, ಗಮನಿಸ್ಕೊಳ್ರಿ. ಏನೋ ಒಂದು ರೀತಿ ಹಗುರ ಅಂತ ಅನ್ನಿಸ್ತವೆ. ಸಂಜೆ ನೀವು ಮನೆಗೆ ಹೋಗೋದ್ರೊಳಗಾಗಿ ಕಾಲು ಎತ್ತು ಮಾಡೋದಕ್ಕೆ ಏನೋ ಒಂಥರ ಹಿಂಸೆ, ಅಷ್ಟು ಭಾರ, ಹೆವಿನೆಸ್ ಫೀಲ್ ಆಗುತ್ತೆ. ಅದು ಅನುಭವಿಸಿದ್ರು ಎಲ್ಲೋ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಶುದ್ಧವಾದಂತಹ ರಕ್ತ ಕೆಳಗೆ ಬಂದದ್ದು ಮತ್ತೆ ಮೇಲೆ ಹೋಗಿ ಶುದ್ಧಿಯಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಅಶುದ್ಧವಾದ ರಕ್ತ ಕೆಳಗಡೆ ಅಲ್ಲೇ ಉಳಿತಾ ಇರುತ್ತೆ. ಸೊ ಇದು ನಿಮ್ ಕಾಲು ಲಘು ಆಗ್ಬೇಕು ಅಂದ್ರೆ ಅಶುದ್ಧವಾದ ರಕ್ತ ಮತ್ತೆ ಮೇಲೆ ಹೋಗ್ಬೇಕು, ಮತ್ತೆ ಶುದ್ಧಿಯಾಗಿ ಬರಬೇಕು. ಸೊ ಇದು ಆಗ್ತಾ ಇರಲ್ಲ. ಇದಕ್ಕೆ ನೀವು ಸುಲಭವಾಗಿ ಮಾಡ್ಕೋಬಹುದಾದಂತ ಉಪಾಯ ಅಂತ ಹೇಳಿದ್ರೆ ಲೆಗ್ ರೈಸಿಂಗ್. ಇದಾದ ಕಾಲು ಎತ್ತಿ, ಒಂದ್ ಕಾಲ ಎತ್ತಿ. ಸೊ ಈ ರೀತಿ ಕಾಲನ್ನ ಎತ್ತಿ 10 ನಿಮಿಷ, ಈಗ ಹಾಗೆ ಇರ್ಲಿಕ್ಕೆ ಆಗಲ್ಲ. 10 ನಿಮಿಷ ಅಲ್ಲ 10 ಸೆಕೆಂಡ್ ಇರ್ಲಿಕ್ಕೆ ಹೋದ್ರೆ ವೈಬ್ರೇಷನ್ ಆಗುತ್ತೆ ಬಾಡಿ, ಅಷ್ಟು ಸ್ಟ್ರೈನ್ ಆಗುತ್ತೆ. ಸೊ ಈಗ ನಿಮ್ಗೆ ವಾಲ್ ಸಪೋರ್ಟ್ ಇರುತ್ತಲ್ವಾ, ಎರಡೂ ಕಾಲುಗಳನ್ನ ಎತ್ತಿ ವಾಲಿಗೆ ಸಪೋರ್ಟ್ ಕೊಟ್ಕೊಂಡು 10 ನಿಮಿಷ ಮಲ್ಕೊಳ್ಳೋದು ರೂಢಿ ಮಾಡ್ಕೊಂಡಿರ್ತೀವಿ. ವೆರಿಕೋಸ್ ವೇನ್ ನಿವಾರಣೆ ಆಗುತ್ತೆ, ಕಾಲ್ ಸೆಳೆತ ನೋವು ಕೂಡ ನಿವಾರಣೆ ಆಗುತ್ತೆ. ಇದರೊಟ್ಟಿಗೆ ಪ್ರತಿದಿನ ನೀವು ಮನೆಗೆ ಹೋಗಿ ಸ್ವಲ್ಪ ಎಣ್ಣೆ, ರಾತ್ರಿ ಮಲಗೋ ಮುಂಚೆ ಎಣ್ಣೆಯನ್ನ ಮೇಲ್ಮುಖವಾಗಿ ಹಚ್ಕೊಳ್ರಿ. ರಿವರ್ಸ್ ಮಸಾಜ್, ಮೇಲ್ಮುಖವಾಗಿ ಕೆಳಗೆ ತಿಕ್ಕಬೇಡ್ರಿ. ಕೆಳಗಡೆ ಇರುವಂತಹ ರಕ್ತ ಮೇಲ್ಮುಖವಾಗಿ ಚಲನೆ ಆಗಬೇಕು ಮಾಡ್ರಿ. ಮತ್ತೆ ಕಾಲನ್ನ ಕೆಳಗಡೆ ಒಂದು ದಿಂಬಿಟ್ಟು ಕಾಲು, ಸೊ ಹೀಗೆ ನಿಮ್ಮ ಸೊಂಟದಿಂದ ಕಾಲು ಮೇಲೆ ಬರುವ ಹಾಗೆ ಇಲ್ಲಿ ಕೆಳಗಡೆ ಏನಾದ್ರು ದಿಂಬಿಟ್ಟು ಮಲ್ಕೊಳ್ಳೋದನ್ನ ರೂಢಿಸ್ಕೊಳ್ರಿ. ನಿಮ್ಮ ಕಾಲಲ್ಲಿರುವಂತಹ ಸ್ಟ್ರೈನ್ ಕಡಿಮೆ ಆಗುತ್ತೆ, ರಕ್ತ ಪರಿಚಲನೆ ಹಿಮ್ಮುಖವಾಗಿ ಆಗುತ್ತೆ. ಸೊ ಆವಾಗ ನಿಮ್ಮ ಕಾಲುಗಳಲ್ಲಿ ಸೆಳೆತ, ಜೋಮು ನಿವಾರಣೆ ಆಗುತ್ತೆ. ಆ ವೆರಿಕೋಸ್ ವೇನ್ ಅಂತ ಹೇಳ್ತಿರಲ್ಲ, ಅದು ನಿವಾರಣೆ ಆಗುತ್ತೆ. ಇದರೊಟ್ಟಿಗೆ ನೀವು ತಣ್ಣೀರ್ ಬಟ್ಟೆಯನ್ನ ಬ್ಯಾಂಡೇಜ್ ತರ ಸುತ್ತಬಹುದು. ಒಂದು ಕಾಟನ್ ಬಟ್ಟೆಯನ್ನ ಕಟ್ ಮಾಡಿ ಇಟ್ಕೊಂಡು ಅದನ್ನ ಬ್ಯಾಂಡೇಜ್ ಟೈಪ್ ನೀವು ಒದ್ದೆ ಬಟ್ಟೆ ಮಾಡಿ ಸುತ್ತಕೊಂಡು ಬೆಳಿಗ್ಗೆ ಹೊತ್ತು 1 ಅವರ್ ಬಿಟ್ಕೊಳ್ಳೋದ್ರಿಂದ ಆ ನರಗಳ ಮೇಲೆ ಆಗ್ತಾ ಇರುವಂತಹ ಒತ್ತಡ ಕಡಿಮೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ವೆರಿಕೋಸ್ ವೇನು ನಿಮಗೆ ಮ್ಯಾನೇಜ್ ಆಗ್ತಾ ಹೋಗುತ್ತೆ. ಅದರಿಂದ ಏನು ಹಾನಿ ಆಗೋದಿಲ್ಲ. ಸೊ ಹೆಚ್ಚು ಹೊತ್ತು ನಿಂತ್ಕೊಳ್ಳೋದ್ರಿಂದ ನೀವು ಮನೆಗೆ ಹೋದ್ಮೇಲೆ ಬೆಳಿಗ್ಗೆ ಆಗಲಿ ಅಥವಾ ಸಂಜೆ ಆಗಲಿ, ಎರಡೂ ಅವಧಿಯಲ್ಲಾಗಲಿ ಕನಿಷ್ಠ 15-20 ನಿಮಿಷ ಅಥವಾ ಅರ್ಧ ಗಂಟೆ ಕಾಲನ್ನ ಮೇಲ್ಮುಖವಾಗಿ ಮಾಡಿ ಮಲಗೋದನ್ನ, ರೆಸ್ಟ್ ಮಾಡೋದನ್ನ ನೀವು ರೂಢಿಸ್ಕೊಳ್ಳೇಬೇಕು. ಒಬ್ರು ಕಂಡಕ್ಟ್ರು ನನ್ನ ಕಡೆ ಬಂದ್ರು, ಆದ್ರೆ 3 ವರ್ಷದ ಹಿಂದೆ ಡಾಕ್ಟರ್ ಕಳಿಸ್ಕೊಟ್ಟಿದ್ರು. ವೆರಿಕೋಸ್ ವೇನ್ಗೆ ತುಂಬಾ ಟ್ರೀಟ್ಮೆಂಟ್ ತಗೊಂಡು ಸಾಕಾಗಿದ್ರು. ನಾನು ಆಗ ನಾಗಮಂಗಲದಲ್ಲಿ ಚಿಕಿತ್ಸಾಲಯ ಮಾಡಿದ್ದೆ. ಒಬ್ರು ಬಂದ್ರು, ಅವ್ರ ಕಂಡಕ್ಟರ್ ವೃತ್ತಿ ಬೆಳಗ್ಗೆ ಸಂಜೆವರೆಗೂ ನಿಲ್ಲೇಬೇಕು. ಸರ್ ಸಂಜೆ ಬಂದು ಮನೇಲಿ ಕೂರಕ್ಕಾಗಲ್ಲ, ಹತ್ತು ಬಿಟ್ಟಿದ್ದೀನಿ ಸರ್, ಎಷ್ಟೋ ದಿನ ಹಂಗಾಗ್ಬಿಡುತ್ತೆ, ಫುಲ್ಲು ಕಾಲು ನೋವು ಶುರುವಾಗ್ಬಿಡುತ್ತೆ ಸರ್, ಯಾರಿಗೆ ಹೇಳ್ಕೊಳ್ಳೋಣ, ಈಗ ಡ್ಯೂಟಿ ಮಾಡಲೇಬೇಕು ಅಂತ. ಸೊ ಅವರಿಗೆ ಒಂದಷ್ಟು ಉಪಾಯಗಳನ್ನ ಹೇಳಿ ಕಳಿಸಿದ್ದೆ 3 ವರ್ಷದಿಂದ. ಇವತ್ತಿಗೂ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ, ಹೋಗ್ತಾ ಬರ್ತಾ ಇರ್ತಾರೆ. ಮತ್ತೆ ಈ ತಣ್ಣೀರ್ ಬಟ್ಟೆ ಸುತ್ತಕೊಳ್ಳೋದು ಇದೆಲ್ಲ ಹೇಳಿದೆ. ಅವ್ರು ಈ ಉಪಾಯಗಳನ್ನ ಮಾಡಿಕೊಂಡು 3 ವರ್ಷದಿಂದ ಒಂದು ದಿನನೂ ಕಾಲು ನೋವು ಬಂದಿಲ್ಲ ಅಂತ ಖುಷಿಯಾಗಿದ್ದಾರೆ. ಇವಾಗ ಅದೇ ಕಂಡಕ್ಟರ್ ವೃತ್ತಿನೇ ಮಾಡ್ತಾ ಇರೋದು. ಸರ್ ಕೆಲಸನೇ ಬಿಟ್ಟು ಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು ಸರ್ ಎಷ್ಟೋ ಸಲ ಅಂತ ಅನ್ಕೊಂಡ್ ಬಂದ್ರು. ಸೊ ಈ ಹೇಳ್ಕೊಟ್ಟಂತ ಸಣ್ಣ ಪುಟ್ಟ ಉಪಾಯಗಳನ್ನ ಅನುಸರಿಸ್ತಾನೆ ಆರಾಮಾಗಿದ್ದಾರೆ. ನಿಮ್ಗೆ ಏನಾದ್ರು ಔಷಧಿ ಬೇಕು ಅಂದ್ರೆ ಔಷಧಿನೇ ತಗೊಳ್ರಿ, ಔಷಧಿ ಆರಾಮಾಗುತ್ತೆ ಅಂದ್ರೆ ನಂದೇನೋ ಅದ್ರ ಬಗ್ಗೆ ತಕರಾರಿಲ್ಲ. ನೀವು ಔಷಧಿ ಕಂಫರ್ಟಬಲ್ ಆಗಿದ್ದೀರಾ, ಆರೋಗ್ಯವಾಗಿದ್ರೆ ಔಷಧಿ ಜೊತೆನೆ ಬದುಕಿ. ಬಟ್ ನಿಮ್ಗೆ ಔಷಧಿಗಳಿಂದನೂ ನನಗೆ ಆರಾಮ ಆಗ್ತಾ ಇಲ್ಲ ಸರ್, ಔಷಧಿ ತಗೊಳಕ್ ನನಗೆ ಇಷ್ಟ ಇಲ್ಲ, ಅನಿವಾರ್ಯ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಡಾಕ್ಟರ್ ಸಜೆಷನ್ ಅನ್ನಾಗ್ಲಿ ಔಷಧಿಯನ್ನಾಗ್ಲಿ ತಗೊಳ್ಳೇಬೇಕು. ತಿರಸ್ಕಾರ ಮಾಡೋದಲ್ಲ. ಆದ್ರೆ ಔಷಧಿಗಳೇ ಸರ್ವಸ್ವ ಆಗಲಾರದು. ಈ ರೀತಿ ಪರ್ಯಾಯ ಚಿಕಿತ್ಸೆಗಳನ್ನ ಮಾಡ್ಕೊಳ್ತಾ ಬರ್ರಿ. ಖಂಡಿತವಾಗಿಯೂ ಕೂಡ ನಿಮಗೆ ಕಾಲು ನೋವು, ಈ ಸೆಳೆತ ಇವೆಲ್ಲ ಕಡಿಮೆ ಆಗ್ತವೆ. ವೆರಿಕೋಸ್ ವೇನ್, ಸ್ಟ್ಯಾಂಡಿಂಗ್ ಅಲ್ಲಿ ಹೆಚ್ಚು ಹೊತ್ತು ನಿಂತ್ಕೊಳ್ಳೋರಿಗೆ ಇತ್ತೀಚೆಗೆ ಸಹಜವಾಗಿ ವೆರಿಕೋಸ್ ವೇನ್ ಕಾಡ್ತಾ ಇದೆ. ಸೊ ವೆರಿಕೋಸ್ ವೇನ್ ಕೂಡ ಕಡಿಮೆ ಆಗುತ್ತೆ.